ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ತುಂಬ ಸಂತೋಷದ ವಿಚಾರ. ಯಾಕಂದರೆ ನಮ್ಮ ಮಗ ವಸಂತ್ ಅವರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಸೊ ಇಟ್ಸ್ ವೆರಿ ಗ್ರೇಟ್ಫುಲ್ ಟು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಕರ್ಮಣ್ಣೆ ವಾರಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿ. ಈ ಮಾತನ್ನು ನಾನು ಅವನಿಗೆ ಯಾವಾಗಲೂ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಕಾಯಕಗಳನ್ನು ಮಾಡಬೇಕು. ಹಾಗೆ ನೀನು ಸ್ಟೂಡೆಂಟ್ ಆಗಿದೆಯಾ, ನಿನ್ನ ಕೆಲಸ, ಓದೋ ಕೆಲಸ, ಅಪ್ಡೇಟ್ ಆಗೋಂಥ ಕೆಲಸ, ಕಾಲೇಜು ಏನು ಸಬ್ಜೆಕ್ಟ್ ಕೊಟ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಅವತ್ತು ಅಪ್ಡೇಟ್ ಆಗುವಂಥ ಕೆಲಸಗಳನ್ನು ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಮಾಡು. ಫಲಾಪೇಕ್ಷೆಗಳ ಬಗ್ಗೆ ನೀವು ಯೋಚನೆ ಮಾಡಬೇಡ, ಯಾವತ್ತೂ ಮಾರ್ಕ್ಸ್ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಕೆಲಸ ನೀನು ಮಾಡ್ಕೊಂಡೋದು, ಅದು ಫಲ ನಿನಗೆ ಸಿಗುತ್ತೆ ಅಂತ ಹೇಳಿ. ಸೊ ಅದೇ ಸೇಮ್ ಅವನು 2 ವರ್ಷನೂ ಕೂಡ ದಯಾನಂದ ಸಾಗರ್ ಕಾಲೇಜಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕೂಡ ಮಾಡುವಾಗ ಈ ಸಲ ಸೆಕೆಂಡ್ ಇಯರಲ್ಲಿ ಅವನು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ. ತುಂಬ ಸಂತೋಷ ಆಯಿತು. ಸೊ ಇದರ ಹಿಂದ್ಗಡೆ ಅವನು ಎಷ್ಟು ಶ್ರಮ ಇದೆಯಲ್ಲ, ಅದಕ್ಕೆ ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಕ್ಕಂಥ ಆ ಕಾಲೇಜಿನ ಎಲ್ಲ ಲೆಕ್ಚರ್ಸ್ಗಳು, ಸಬ್ಜೆಕ್ಟಿನ ಎಲ್ಲ ಲೆಕ್ಚರ್ಸ್ಗಳಿಗೂ ಕೂಡ ನಾವು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಮತ್ತು ಜೊತೆಗೇ ಅಲ್ಲಿ ಆ ಕಾಲೇಜಿನ ಡೈರೆಕ್ಟ್ ಆಗಿರ್ತಕ್ಕಂಥ ಕುಮಾರ್ ಸರ್ ಅವರು ಕೂಡ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಅವರ ಒಂದು ಪ್ರತಿಯೊಂದು ಕಾಲೇಜಿನ ಒಂದು ನಡವಳಿಕೆಯಲ್ಲಿ, ಅವನ ಓದಿನ ವಿಷಯದಲ್ಲಿ ತುಂಬ ಮುತುವರ್ಜಿ ವಹಿಸಿಕೊಂಡು ಪ್ರತಿ ತಿಂಗಳು ನಮ್ಮನ್ನೆಲ್ಲ ಪೇರೆಂಟ್ಸ್ನೆಲ್ಲ ಕರೆಸಿ ಅವನ ಪ್ರೋಗ್ರೆಸ್ ಬಗ್ಗೆ ಎಲ್ಲ ಚೆಕ್ ಮಾಡಿ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಇದು ಕೂಡ ಅವನಿಗೆ ತುಂಬ ಹೆಲ್ಪ್ಫುಲ್ ಆಯಿತು. ಕುಮಾರ್ ಸರ್ ಕೂಡ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದು ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ಪ್ರತಿಯೊಂದು ಅವನ ಸಬ್ಜೆಕ್ಟ್ ಟೀಚರ್ಗಳು ಕೂಡ ಪ್ರತಿಯೊಂದು ವಿಷಯದಲ್ಲಿ ಏನಾದರೂ ಕಡಿಮೆ ಬಂದರೆ ಅದ್ರ ಬಗ್ಗೆ ನಮ್ಮನ್ನು ಕರೆಸಿ ಮಾತಾಡಿಸ್ತಾ ಇದ್ರು. ಸೊ ಅದು ಕೂಡ ಅವನಿಗೆ ಹೆಲ್ಪ್ಫುಲ್ ಆಯಿತು. ಜೊತೆಗೆ ಇಷ್ಟೆಲ್ಲ ಆದಮೇಲೂ ಕೂಡ ಒಂದು ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವನ ಒಂದು ಸಕ್ಸಸ್ಸಲ್ಲಿ ಅವನ ತಾಯಿಯ ಪಾತ್ರವು ಕೂಡ ತುಂಬ ಮಹತ್ವದ್ದಾಗಿದೆ. ಯಾಕಂದರೆ ನಾವು ಕಡಿಮೆ ಸಮಯದಲ್ಲಿ ಅವನ ಭೇಟಿಯಾಗೋದಿತ್ತು ನಮ್ಮ ಕೆಲಸಗಳಲ್ಲಿ. ಬಟ್ ಅವರ ತಾಯಿ ಕೂಡ ಅವನ ಒಂದು ಓದಿನ ವಿಷಯದಲ್ಲಾಗಿರ್ಬೋದು, ಆರೋಗ್ಯದ ವಿಷಯದಲ್ಲಾಗಿರ್ಬೋದು ತುಂಬ ಮುತುವರ್ಜಿ ವಹಿಸಿ ಅವನ ಸಕ್ಸಸ್ಸಿಗೆ ಕೂಡ ಅವರು ಕಾರಣ ಆಗಿದ್ದಾರೆ. ಸೊ ಈ ಒಂದು ವಿಷಯವನ್ನು ನಿಮ್ಮ ಜೊತೆಗೆಲ್ಲ ಹಂಚ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ದಯಾನಂದ ಸಾಗರ್ ಕಾಲೇಜು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿ. ಸೊ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಲಿ ಮತ್ತು ಹೆಚ್ಚು ಸ್ಕೋರ್ ಪಡ್ಕೊಂಡು ಆ ಒಂದು ಕಾಲೇಜಿಗೆ ಮತ್ತು ಅಲ್ಲಿರ್ತಕ್ಕಂಥ ಟೀಚರ್ ಸ್ಟಾಫ್ಗೆಲ್ಲ ಒಳ್ಳೆಯ ಹೆಸರನ್ನು ತಂದುಕೊಡಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. I would like to end it by saying, life is like a cinema, write your climax. Thank you.